ರುಕ್ಕಮ್ಮ ಮಂಜಕ್ಕ ನೀವಿಬ್ರು ಬರ್ತೀನಿ ಅಂತಂದರೆ ನಾನು ಗುಂಡಪ್ಪನ ತಕ್ಕ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗ್ಬಿಟ್ಟು ಅದೃಷ್ಟನ ಹತ್ರ ಮಾತಾಡೋಣ. ಈಗ ಇನ್ನು ನೀವು ಏನಾದರೂ ಬೆಳೆ ಹಾಕ್ರಿ, ನಾವು ಬಂದು ಮಾಡ್ಕೊಡೋ ಜವಾಬ್ದಾರಿ ನಮ್ಮದು ಅಂತೇಳಿ ಕರ್ಕೊಂಡು ಹೋಗ್ತೀನಿ. ಬರ್ತೀರಾ ಕಾಯಮ್ಮಗೆ? ಬತ್ತೀವಮ್ಮ. ನಾವೆಲ್ಲ ಏಳು ಗಿಡ್ಡಿ ಮತ್ತೆ ಕೇಳ್ಕೊಂಡು ಅವಳ ಜೊತೆಗೆ ಹೋದ್ವಿ. ಇವಾಗ ಅನ್ನಿಸ್ತೈತೆ ಇದ್ದವರಗಳಾದ್ರೆ ಯಾತ್ಕನ ಬೇಕಾಗ್ತಾರೆ, ಹೋಗ್ಬೋದು. ನೋಡೋ ಅದೃಷ್ಟಮ್ಮ ಇವತ್ತು ನನಗೇನು ಅನ್ಬೋದಾಗಿತ್ತು ಅಲ್ಲ, ಹೇಳೋದು ಮಾತು ನಿಮಿಷಕ್ಕೆ ಬಿಡು, ನನಗೇನು ಹೆಂಗನ ಮಾಡ್ಕೊಂಬ್ಲೇಳು ಅಂತ ಅನ್ಬೋದಾಗಿತ್ತು. ಪಾಪ ಕಷ್ಟಪಟ್ಟು ಕೆಲಸ ಮಾಡ್ಯವ್ರೆ, 100 ರೂಪಾಯಿ ಸಿಕ್ಕಿದ್ದಲ್ಲ ಒಂದು ಅಂತೇಳಿ ನಾವು ಹೋಗ್ಲಿಲ್ಲ ಅಂದ್ರೂ ಅವ್ರು ಹೊಲ್ದಾಗ ಕೂಲಿನ ನಮ್ಗೆ ಎಷ್ಟು ಒಳ್ಳೇದು ಮಾಡ್ಯವಳೆ. ಅದಕ್ಕೆ ಮತ್ತೆ ಇವತ್ತು ನಾವು ಅದೃಷ್ಟಮ್ಮನಿಗೆ ಒಳ್ಳೇದು ಮಾಡಬೇಕು. ನಡಿ ಇನ್ನು ಹಾಕಮ್ಮ, ಇನ್ನು ಸ್ಯಾನೇನೆ ಹಾಕಿ ಬೆಳೆನ ನಾವು ಒಯ್ದೀವಿ. ಬಂದು ಬೆಳಗ್ಗೆಲೇನೆ ರಾತ್ರಿ ಹೊತ್ತಿನ ಅಡುಗೆ ಮಾಡಿ ಕದು ಬೆಳಗ್ಗೆಲೆ ಹೋಗಿ ಬೈಗ ಹಾಕತಕ್ಕ ಬದುಕು ಮಾಡೋದು. ಕಾಯಮ್ಮಗೆ ಹೋಗೋಣ. ನಮ್ಮ ಜೊತೆಗೆ ಇನ್ನೂ ಇಬ್ಬರನ್ನ ಕರ್ಕೊಂಬತ್ತೀನಿ. ಅವ್ರಿಗೂ ಹೇಳಿದ್ದೀನಿ, ಬಂದಿದ್ದೀನಿ. ಅವ್ರು ನೀವು ಎಲ್ಲಿಗೆ ಹೋಗ್ತೀರಾ ನಿಮ್ಮ ಜೊತೆ ಬತ್ತೀವಿ ಅಂತ ಹೇಳ್ಯಾರ. ಆ ಗಿಡ್ಡಿ ಜೊತೆಗೆ ಮಾತ್ರ ಹೋಗಲ್ಲ ಅಂತ ಹೇಳವ್ರಿ. ಯಾರು ಹೋಗಲ್ಲ ಅವಳ ಜೊತೆಗೆ ಪಟ್ಟು. ಹಿಂಗೆ ಮಾಡಿದ್ರೆ ಯಾರು ಹೋಗ್ತಾರೆ ಹೇಳ್ನಾಗಮ್ಮ? ಯಾರು ಹೋಗಲ್ಲ. ಮುಂದೆನೇ ಹೋಗೋಣ ನಡೀರಿ. ಆ ಗಿಡ್ಡಿ ಒಟ್ಟು ಹುರ್ಕೋಬೇಕು. ನಾವು ಎಂಥ ಕೆಲಸ ಮಾಡ್ಕೊಂಡ್ವಿ ಅಂತ ಅನ್ನಿಸ್ತು ನಮಗೆ. ಅವತ್ತೊಂದಿನ ಕರೆದಿದ್ರು ಕೂಲಿನ, ಅದೃಷ್ಟ ಕರೆದಿದ್ಲು. ಯಾಕೆ ಬೇಡ ಕಣ ಸಾಕು ಅಂತೇಳಿ ನಿಮ್ಮನ್ನು ಇನ್ನೊಂದಿಬ್ಬರನ್ನ ಯಾರನ್ನ ಕರ್ಕೊಂಡು ಹೋದ್ಲಿ. ಅದಕ್ಕೆ ನೋಡಪ್ಪ ನಮ್ಮನ್ನು ಕರೀಲಿಲ್ಲ, ಅವ್ರು ಬೇಕಾದವ್ರನ್ನ ಕರ್ಕೊಂಡು ಹೋದ್ಲು ಅಂಬದು ನನಗೆ ಸಿಟ್ಟು ಬಂದ್ಬಿಡ್ತು ನಮಗೆ. ಅದಕ್ಕೆ ನಾವು ಹಿಂಗೆ ಒಂದಿಟ್ಟು ಸಣ್ಣ ಪುಟ್ಟದಕ್ಕೆಲ್ಲ ಸಿಟ್ಟು ಮಾಡ್ಕೊಂಡು ಹಿಂಗೆ ಓದಂಗಾತು. ಅದಕ್ಕೆ ನೋಡಿ ಹೋಗೋಣ. ಹೋಗೋಣ, ಏನು ಇಲ್ಲೇ ಹೋಗೋಣ. ಈಗಳಮ್ಮ ಒಂದು 500,000 ದುಡ್ಡು ಇಲ್ಲ ಅಂತಂದ್ರೆ ಕೊಡ್ತಾರೆ. 5,000 ಬಿಟ್ಟು ನಾವೆಲ್ಗ ಹೋಗೋದು ಸೆನಕ್ಕಿರಲ್ಲ. ಅಲ್ಲೇನು 1 ರೂಪಾಯಿ ಹೆಚ್ಚೆ ಕೊಡಲ್ಲ. ಇಲ್ಲಾದರೆ ಅದೃಷ್ಟಮ್ಮನ ತಗೋ ಗುಂಡಪ್ಪನ ತಗೋಣ. ಅದೃಷ್ಟಮ್ಮ ಈಗಳಮ್ಮ ಬಸವಣ್ಣನ ತಗಾದ್ರೂ ಕೇಳಿರು ಕೊಡುತ್ತೆ. ಬಸವಣ್ಣಯ್ಯ ಕೂಲಿ ಬತ್ತೀವಿ ಕೊಡ್ರಿ ಒಂದು 500,000 ಅಂತಂದರೆ ಘನವಾಗ 500,000 ಕೊಡ್ತಾರೆ. ಯಾತ್ಕನ ನಮಗೆ ಎಮರ್ಜೆನ್ಸಿ ಹಿಂಗೆ ಸಂಗಪ್ಪಂಗ ಕಟ್ಟಕ್ಕ, ಹುಡುಗರಿ ಬಟ್ಟೆ ಬರೀ ತರಕ ಯಾತ್ಕನ ಬೇಕಾಗುತ್ತಲ್ಲ ಎಮರ್ಜೆನ್ಸಿ ಒಂದಿಟ್ಟು ನಾವು ಯಾತಕನ ಇಸ್ಕೋಬೇಕಾಗುತ್ತೆ ಅಂತ ಸಮಯ ಸಂದರ್ಭ ಬಂದಾಗ 500 ಅಲ್ದಿದ್ರೆ 1000 ಕೊಡ್ರಿ ಅಂತಂದ್ರೂ ಕೊಡ್ತಾರೆ ಅಲ್ವೇ? ಇಂಥರ್ನ ಬಿಟ್ಟು ನಾವಿಲ್ಲ ಬೇರೆ ಕಡೆಗೆ ಹೋಗೋದು ಏನು ಚೆನ್ನಾಗಿರುತ್ತೆ. ನಡಿ ಹೋಗೋಣ, ಹೋಗಿ ಕೇಳೋಣ. ಆಯ್ತು ಬರ್ರಿ ಹೋಗೋಣ, ಅವಳ ಮುಂದೆನೇ ಹೋಗೋಣ ಬರ್ರಿ. ಇದೇನಪ್ಪ ಹಿಂಗೆ ಹೋಗಿ ಹಿಂಗೆ ಮಾತಾಡ್ಕೊನೆಲ್ಲ ಚೆನ್ನಾಗಿದ್ದಾರಲ್ಲಪ್ಪ ಅಂತ ನೋಡಿ ಒಟ್ಟು ಹುರ್ಕೋಬೇಕು ಅವಳು ಗಿಡ್ಡಿ. ಹಂಗೆ ಮಾಡೋಣ ಬಾಯಿಲಿ. ಅವಳ ಮುಂದೆನೇ ನಾವು ಹೋಗ್ಬಿಟ್ಟು ಅದೃಷ್ಟ ಗುಡ್ಡಪ್ಪ ಬತ್ತಿ ಕಣಪ್ಪ ನಿಮ್ಮ ಹೊಲ್ದಕ್ಕೆ ಕೋಲಿನ ಅಂತ ಹೇಳೋಣ. ಇವಳು ಮಾತು ಕೇಳ್ಕೊಂಡು ನಾವು ಸುಮ್ಮನೆ ಪಾಪ ಗುಂಡಪ್ಪನು ಅದೃಷ್ಟ ಮುನ್ಗುನು ಹಿಂಗೆ ಮಾತಾಡ್ಬಿಟ್ವಲ್ಲಪ್ಪ ಅನ್ಸುತ್ತೆ. ಹ್ಞೂ ನಾನು ಹಂಗೆ ಅನ್ಸುತ್ತೆ. ಪಾಪ ಸತಿ ಬರೋರಮ್ಮ ಬರ್ರಿ ಅಂತೇಳಿ ಚೌಡಮ್ಮ ಆಗಲಿ ಅದೃಷ್ಟ ಆಗಲಿ ಬರ್ರಿ ಅಕ್ಕ ಬರ್ರಿ, ಇಲ್ಲೇ ನಾವು 300 ರೂಪಾಯಿ ಕೂಲಿ ಕೊಡ್ತೀವಿ, 250 300 ಅಂತ ಹೇಳಾರ. ನಾವು ಇವಳು ಮಾತು ಕೇಳ್ಕೊಂಡು ಹೋದ್ವಿ ಗಿಡ್ಡಿ ಮಾತಾ. ಯಾರೋ ಬರಲ್ಲ ಅಂದ್ರಪ್ಪ, ಏನು ಮಾಡೋದು? ಇರುಕ್ಕಮ್ಮನು ಮಂಜಿ ಅವ್ರಿಗೂ ಹೇಳ್ಕೊಟ್ಟವಳೆ, ವಿನೋದಿಗೂ ಅವ್ರಿಗೆಲ್ಲನ ಹೇಳ್ಕೊಟ್ಟವಳೆ. ಅವರು ಬರೋರಪ್ಪ, ಅವ್ರಿಗೂ ಹೇಳ್ಕೊಟ್ಟವ್ರು. ಏನು ಮಾಡೋದು ಇವಾಗ? ಯಾರನ್ನ ಕರ್ಕೊಂಡು ಹೋಗೋಣ ಅಂತಾರೆ, ಯಾರು ಅಂತಾರೆಲ್ಲ ನೀನು ಇದ್ದಾರೆಲ್ಲನ ಗುಂಡನ ಹೊಲ್ದಕ್ಕೆ ಹೋಗ್ತಾರೆ. ನನ್ನ ಜೊತೆ ಆದಾರೇನೆ ಇವರು. ನಾನು ಅವ್ರನ್ನೆಲ್ಲ ಇತ್ಲಾಗ ಎಳಕಮ್ಮನ ಅಂತ ನೋಡ್ತಿದ್ದೆ. ಆಗ ಎಲ್ಲರಿಗೂ ಇವ್ರು ಹೇಳ್ಬಿಡ್ತಾರೆ, ಯಾರು ಕರೆದ್ರೂ ಏನೇನು 100 ರೂಪಾಯಿ ಮೋಸ ಮಾಡಿದ್ದಂತೆ 100 ರೂಪಾಯಿ ಮೋಸ ಮಾಡಿದ್ದಂತೆ ಅಂತಾರೆ. ಇವಾಗ ಗುಂಡನ ಎದುರಿಗೂ ಅದೃಷ್ಟನ ಎದುರಿಗೂ ನಾವಂತೂ ಎಷ್ಟು ಇವತ್ತು ಒಂಥರ ಚೀಪ್ ಆದಂಗೆ ಆದ್ವಿ ಅಂತ ಅನ್ನಿಸ್ತೈತೆ ನನಗೆ. ಹಂಗೆ ಅನ್ನಿಸ್ತೈತೆ. ಹೇಳಿರಾತಿನ ಮಸ್ತಾಗಿ ಹಾಕಪ್ಪ, ಉಸ್ರುಗಾಯಿ ಬದನೆಕಾಯಿ ಟಮಾಟೆ ಹಣ್ಣು ಎಲ್ಲ ಇನ್ನೂ ಮಸ್ತಾಗೈತವಲ್ಲ ನಿಂದೇನು ಹಾಕಪ್ಪ, ನಾವೆಲ್ಲ ಬೆಳಗ್ಗೆಲೆ ಬಂದು ಮಾಡ್ಕೊಡ್ತೀವಿ, ಮಾಡ್ಕೊಂಡು ಕೊಡೋ ಜವಾಬ್ದಾರಿ ನಿಂದು ಅಂತ ಹೇಳೋಣ. ಕೊಡ್ಲೇಳು ಕೂಲಿನ ಈಟು ಆಟೋ ಅನ್ನು ಬೇಡ್ರಿ. ಗುಂಡಪ್ಪ ಏಟ್ ಕೊಡ್ತಾನ ಟಿಸ್ಕೊಂಬನ್ ಕಣೆ ಮುಂಜಾಕ? ಕೊಡ್ತಾನೆ ನೋಡಿ. ಇವತ್ತೇನು ನಾವು ಕಷ್ಟ ಆಗಿದ್ದೀವಿ ಅಂದರೆ 2,000 ದುಡ್ಡು ಕೊಡೋ ಅಂದ್ರೂ ಕೊಡ್ತಾರೆ ಗಂಡ ಹೆಂಡ್ತಿ ಇಬ್ರು ಅಂಥವ್ರು. ಹಂಗೆ ಇರೋ ಅಂಥವ್ರು ಬಿಟ್ಟು ನಾವೆಲ್ಲಾದ್ರೂ ಬೇರೆ ಕಡೆ ಹೋಗೋಕ್ಕಾಗುತ್ತೆ? ನಡಿ, ನಮ್ಮೂರೇ ವಾಸಿ. ಹೇಳಪ್ಪ ಇದೇ ಊರಾಗೆ ಇರ್ತಾರೆ, ನಾಳೆಕ್ಕೆ ಏನೋ ಒಂದು ಅಂತಾರಪ್ಪ ಅಂತ ಹೇಳಿ ಏನೋ ಒಂದಿಟ್ಟು ಸೋಲ್ತಾರೆ. ಬೇರೆ ಊರ್ ತಕ್ಕ ಹೋಗ್ಬಾರ್ದು ನಡಿ ಸುಮ್ಮನೆ. ನಮ್ಮೂರನ್ನ ನಾವು ನಂಬ್ಕೊಂಡು ಹೋಗ್ಬೇಕು. ಯಾತನ ಬೇಕಂದ್ರೆ ಕೇಳ್ಬೋದಾ? ನಾಳೆ ದಿನ ಏನ್ಕನ ಹೇಳಮ್ಮ ಮಸ್ತ ಟಮಾಟೆ ಹಣ್ಣು ಬದನೆಕಾಯಿ ಏಟ್ ಬಿಡಿಸಿರೂ ಮಸ್ತ ಕೊಡ ನಮ್ಮ ಗುಂಡಪ್ಪ. ಬೇರೆಯವರಾಗಿದ್ರೆ ಯಾರು ಕೊಡ್ತಿರ್ಲಿಲ್ಲ. ನಾವು ಹೋದಾಗ ಯಪ್ಪ ಏನಂದ ಪ್ರತಾಪಣ್ಣ ಕೊಡ್ಲೇ ಇಲ್ಲ. ಒಂದ ಟಮಾಟೆ ಹಣ್ಣು ಪಾಟಿ ರೇಟ್ ಕಮ್ಮಿ ಇದ್ರೂ ಕೊಡಲಿಲ್ಲ ಮಾರೇ. ಕೊಡಲ್ಲ ಅಂತ ಅಂದ್ಬಿಟ್ಟ. ಮತ್ತೆ ನಡೀರಿ ಹಂಗೆ. ಇವರು ಇವಾಗ ಹೋಗ್ತಾ ಇದ್ದಾರೆ. ಅಲ್ಲೇ ಏನಂಗೆ ಕೇಳಾಕೆ ಹೋಗ್ಲಿ ಬಿಡು. ಅಲ್ಲ ನೋಡು ಎಂಥದ್ದು ಮಾಡ್ತಾ ಇದ್ದಾರೆ. ನನಗೆ ಗೊತ್ತಾಯ್ತಾಗ ಯಾರನ್ನಾದ್ರೂ ಜೊತೆ ಮಾಡ್ಕೊಂಡು ನಾನು ಕರ್ಕೊಂಡು ಹೋಗ್ತೀನಿ ಇವ್ರ ಎದುರಿಗೆ.
ಬ್ಯಾ ಇವರೇ ಬರ್ಬೇಕು ನನ್ನ ತಕ್ಕೆ. ಬೇಡಪ್ಪ ಇಲ್ಲಿ ಒಂದು ಸಮಾಸ ಬೇಡ ಅಂತೇಳಿ ಬರಬೇಕು. ಬಸಪ್ಪನ ಕುಲರ್ನು ಸುಮ್ಮ ಕುಂಡಿಸ್ತಾನೆ ಅಂತ ಅನ್ಕೊಂಡಿದ್ದೀನಿ. ಮಾಡ್ರಮ್ಮ ಮಾಡ್ರಿ ಬದುಕು ಜಲ್ ಮಾಡಬೇಕು ಅಂತ ಹೇಳಿ ಏನು ಹಂಗೇನೆ ಎಷ್ಟು ಇದು ಮಾಡ್ತಾನೆ. ಅಂಥವ್ರಲ್ದಕ್ಕೆ ಹೋಗ್ತಾರೆ ನಂಬ್ಕೊಂಡು. ಹೋಗ್ಲಿ ಸುಮ್ಮನಿರಿ ಇವರು ಅನ್ನೋದಲ್ಲಿ ಏನು ಮಾತಾಡ್ತಾರೆ ಅಂತ ನೋಡ್ತೀನಿ. ನೋಡಪ್ಪ ಎಂತೆಂಥ ಜನಗಳಿರ್ತಾರೆ. ನಾನು ಕರ್ಕೊಂಡು ಹೋಗ್ತಿದ್ದೆ, ಈಗ ಅಲ್ಲಿ ಇವನು ಹೊಲ್ದಕ್ಕೆ ಹೋಗ್ತೀವಿ ಅಂತಾರೆ. ನಿಜವಾಗ್ಲೂ ನನಗೆ ನೋಡ್ಬಿಟ್ರೆ ಅಷ್ಟಿಷ್ಟು ಹೊಟ್ಟೆ ಉರಿತಾ ಇಲ್ಲ. ನಾನು ಕರ್ಕೊಂಡು ಹೋಗ್ತಿದ್ದಾಳೆ ನಾನು. ಗುಂಡಪ್ಪ ಗುಂಡಪ್ಪ ಐಡಿಯಾನ ಯಾಕ ಬರ್ರಿ ರುಕಮಕ್ಕ ಮಂಜಕಯ್ಯ ಬರ್ರಿ ಕೂತ್ಕೊಳ್ರಿ. ಯಾಕ ಒಳಕ್ಕೆ ನಗಮಂಟಿ ಬರ್ರಿ ಒಳಕ್ಕೆ. ಇಲ್ಲೇ ಬಿಡಪ್ಪ. ನಾವು ಈಗ ಗುಂಡಪ್ಪ ಏನೋ ಅವಳು ನಂಬ್ಕೊಂಡು ಹೋಗಿದ್ದಕ್ಕೆ ನಮಗೆ ಸರಿಯಾಗಿ ಆಯಿತು. ಇನ್ಮೇಲಿಂದನ ನಿಮ್ಮಲ್ದಕ್ಕೆ ಬತ್ತೀವಿ. ಏನಾನ ಕೆಲಸ ಇದ್ರೆ ಕರ್ಕೊಂಡು ಹೋಗ್ರಿ. ಹೇಳಿಲ್ವೇನಕ್ಕ ಕಾಯಮ್ಮಾಗಿರುತ್ತೆ ನಮ್ಮಲ್ದಾಗ ಏನು ಕೆಲಸ. ಯಾವತ್ತೋ ಒಂದಿನ ಬೇಡ ಅಂದಿದ್ದಕ್ಕೆ ಅವತ್ತಿಂದೇ ಒಂದು ಇದು ಮಾಡ್ಕೊಂಡು ನೀವು ಬೇಜಾರ ಮಾಡ್ಕೊಂಡ್ರಲ್ಲ. ಅಲ್ಲ ನೀವೇ ಅರ್ಥ ಮಾಡ್ಕೊಳ್ರಿ. ನಾನು ಏನಂತದ್ದು ಮಾಡಿದ್ವಿ ನಾವು ಅಂತ. ನಾವೆಂದನ ನಿಮ್ಮನ್ನ ಏನಾನ ಅಂದಿದ್ದೀವ? ಸುಮ್ಮನೆ ಆ ಗಿಡ್ಡಮ್ಮನ ಮಾತು ಕೇಳ್ಕೊಂಡು ನೀವಾಗಿ ನೀವು ಹೋದ್ರಿ. ನಮ್ಮ ತಾಯಿ ಈಗಳಮ್ಮ ನಾವು ಬೇರೆ ಊರು ತಕ್ಕ ಹೋಗ್ಬಿಟ್ರೆ ಸಾಕದಂಗೆ ಆಗುತ್ತೆ. ಇನ್ಮೇಲಿಂದ ನಿಮ್ಮ ಹೊಲ್ದಕ್ಕೆ ಬರ್ತೀವಿ ಗುಂಡಪ್ಪ. ಇನ್ನೂ ಬೆಳೆನ ಮಸ್ತಾಗ ಹಾಕು. ಮೊಸರುಗಾಯಿ ಬದನೆಕಾಯಿ ಟೊಮೆಟೊ ಹಣ್ಣು ಎಲ್ಲ ಹಾಕ್ಬಿಡು ನನ್ನ ಗದ್ದಿಗೆ. ಎಲ್ಲ ಸ್ಯಾನೆ ಹಾಕು. ಹೆಂಗೋ ಸೊಪ್ಪು ಹೂವು ಎಲ್ಲ ಬೆಳಿತೀಯಾ. ಅದ್ರ ಜೊತೆಗೆ ಇನ್ನು ಸ್ಯಾನೆ ಎಲ್ಲ ಮಾಡ್ದಿಲ್ಲದೆಲ್ಲನ ಮಾಡಿಬಿಡು. ಬೆಂಡೆ ಬೀಜ ಗೋರಿ ಬೀಜ ಎಲ್ಲ ತಂದು ಹಾಕ್ಬಿಡು. ಎಲ್ಲ ತರಕಾರಿ ಬೆಳಿ. ನಾವು ಬೇಕಾದ್ರೆ ಬೆಳಗ್ಗೆಲೇ ನಿನ್ನ ಮಾರ್ಕೆಟ್ಗೆ ಹಾಕೋಡೋದಕ್ಕೆ ಬೆಳಗ್ಗೆಲೇ ಬಂದೆಲ್ಲ ನಿನ್ಗೆ ಏನೇನು ಹೂವು ಬಿಡಿಸೋದಾಗಿರ್ಬೋದು, ತರಕಾರಿ ಸೊಪ್ಪಿಂದು ಏನು ಬೇರೆ ಏನು ಕೆಲಸ ಇದ್ರೂ ಮಾಡ್ಕೊಡ್ತೀವಿ. ಬೆಳಗ್ಗೆಲೇ ಬತ್ತೀವಿ. ರಾತ್ರಿ ಹೊತ್ತು ಸಾರು ಮಾಡಿಕ್ಕಿ ಬೆಳಗ್ಗೆಲೇ ಕೂಲಿ ಬತ್ತೀವಿ. ಇಲ್ಲ ಹಂಗೊಂದು ಏನಾನ ಬರೋಕ್ಕಾಗಲಿಲ್ಲ ಅಂದರೆ ಉಂಡ್ಗಿಂಡೆ ಬಂದು ಬೈಗ ತಕ ಮಾಡಿಕೊಟ್ಟು ಹೋಗ್ತೀವಿ. ಮಾಡಪ್ಪ ಮಾಡು. ಒಟ್ಟಿನೆಲ್ಲ ಗಿಡ್ಡಿ ಎದುರಿಗೆ ನೀನು ಇನ್ನೂ ಚೆನ್ನಾಗಿ ಮಾಡಿ ಇನ್ನೂ ಚೆನ್ನಾಗಿ ಮುಂದುವರಿಬೇಕು. ಬತ್ತೀವಿ ಕಣಪ್ಪ. ನಾವು ನಿಮ್ಮ ಹೊಲ್ದಕ್ಕೆ ಬತ್ತೀವಿ. ಕೂಲಿಗಿನ ಮೇಲಿಂದ ಅವಳ ಜೊತೆಗೆ ಹೋಗಲ್ಲ ಕಣ. ಹಾಗಾದ್ರೂ ಗೊತ್ತಾಯ್ತಲ್ಲ ಯಮ್ಮನ ಬುದ್ಧಿ ಏನು ಅಂತ. ಅದಕ್ಕೆ ಕಣಕ ನಾನು ಯಮ್ಮನ ಬೇಡ ಅಂದಿದ್ದು. ಯಮ್ಮನ ಬುದ್ಧಿ ಸರಿ ಇಲ್ಲ. ಬಂದ್ರೂ ಎಷ್ಟು ಒಂಥರ ಹೊಲ್ದಾಗೆ ಹೆಂಗೆ ಮಾಡೋದು ಅಂತಂದರೆ ಬೆಳೀತಾ ಇರೋಂಥ ಸೊಸಿನೇ ಚುಟ್ಟಾಕ್ಬಿಡೋದು. ಈ ಥರ ಮಾಡಿಬಿಡೋದು. ಆ ಯಮ್ಮ ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ಸುಮ್ಮನೆ ನಾನು ಯಾರ ಬಗ್ಗೆನೂ ಹಂಗೆಲ್ಲ ಮಾತಾಡ್ದೋ ಅಂತವನಲ್ಲ. ಅಲ್ಲ ನೀವೇ ನೋಡಿದ್ದೀರಾ ನಾನು ಯಾರ ಬಗ್ಗೆ ಆದರೂ ಹಂಗೆಲ್ಲ ಮಾತಾಡಿದ್ದೀನ? ಯಾವತ್ತಾದ್ರೂ ಏನಂದ್ರು ಅಂದಿದ್ದೀನ? ಅಪ್ಪ ಇಷ್ಟು ದಿವಸ ಹೋಗ್ತೀವಿ. ನಾವು ಒಂದು ಮಾತು ಅನ್ನಿಸ್ಕೊಂಡಿಲ್ಲ ಕಣೋ. ಯಾರು ತಗೋನು ನೀನು ನಮ್ಮನ್ನು ಒಂದು ದಿವ್ಸಕ್ಕನ ಹಿಂಗೆ ಮಾಡ್ರಿ ಹಿಂಗೆ ಮಟ್ರಿ ಅಂತ ಯಾತು ಹೇಳಿಲ್ಲ ಪಾಪ. ಸುಮ್ಮನೆ ಇಂಥ ಹುಡುಗನ ಮೇಲೆ ಇಲ್ಲೊಂದು ಬೇಗ ಬಸಣ್ಣ ಇನ್ನೂ ಒಂದು ಮಾತು ಹೇಳ್ತಾರೆ ಕೂಲರ್ಗೆ. ಬಸಣ್ಣ ಏನು ಜಲ್ ಮಾಡ್ರಮ್ಮ ಹಿಂಗೆ ಕೈ ಆಡ್ರಮ್ಮ ಅಂತ ಹೇಳ್ದಂಗೆ ಇರ್ತಾರ. ಎಲ್ಲೋದ್ರೂ ಕೂಲಿ ಕೊಡೋ ಅಂಥವ್ರು ದುಡ್ಡು ಕೊಡೋ ಅಂಥವ್ರು ಕೆಲಸ ಆಗಬೇಕು ಅಂತೇಳಿ ಜಲ್ ಮಾಡ್ರಿ ಒಂದಿಟ ಅಂತಾರೆ. ಯಾವುದೋ ಒಂದು ಫ್ಯಾಕ್ಟ್ರಿಗೆ ಹೋಗ್ಲಿ ಒಂದು ಗಾರ್ಮೆಂಟ್ಸ್ಗೆ ಹೋಗ್ಲಿ ಜಲ್ ಬೇಗ ಕೆಲಸ ಆಗಲಿ ಅಂತ ಹೇಳಲ್ವೇ? ಹಂಗೆ ಹೇಳ್ತಾರೆ ಎಲ್ಲನ. ಅದಕ್ಕೆ ಹೇಳಿದ್ಕೆಲ್ಲ ಇದು ಮಾಡ್ಕೊಂಡ್ರೆ ಆಗುತ್ತೆ. ಎಲ್ಲೋದ್ರೂ ದುಡ್ಡು ಕೊಡೋ ಅಂಥವ್ರು ಸುಮ್ಮನೆ ಕೊಡಲ್ಲ. ಯಾರೇನೇನು ಕೂಂಡ್ರಿಸಿ ಮೆಲ್ಲಕ್ಕೆ ಮಾಡ್ರಿ ಬದುಕಂತ ಯಾರಾದ್ರೂ ಹೇಳ್ತಾರೆ? ಯಾರು ಹೇಳಲ್ಲ. ಎಲ್ಲಿಗೆ ಹೋಗಿ ಹುಡಿಕೊಂಬಂದ್ರು ಅಂಥವ್ರು ಯಾರೂ ಸಿಗಲ್ಲ. ಕೂಲಿ ಕೊಟ್ಟು ಕೆಲಸ ಮಾಡೋ ಅಂಥವ್ರು ಯಾರು ನೀವು ನಿಧಾನವಾಗಿ ಕೆಲಸ ಮಾಡ್ರಮ್ಮ ಅಂತೇಳಿ ಯಾರು ಹೇಳಲ್ಲ. ಇಡೀ ಪ್ರಪಂಚಕ್ಕೆ ಯಾರು ಹೇಳಲ್ಲ ಅಂತ ಮಾತುಗಳನ್ನ. ಕೂಲಿ ಕೊಡ್ತಾರೆ. ಬೇಗ ಕೆಲಸ ಆಗಬೇಕು, ಬೇಗ ಮಾಡ್ರಮ್ಮ ಒಂದಿಟ್ಟು ಕೈ ಆಡ್ರಮ್ಮ ಅಂತ ಹೇಳ್ತಾರೆ. ಹೇಳೋದ್ರಾಗ ಏನೈತೆ? ಹೇಳ್ತಾರೆ ಯಾರೇ ಆಗಿರ್ಬೋದು. ಮತ್ತೆ ಹೇಳ್ತಾರೆ. ಅದಕ್ಕೆ ನಾವು ಅವಳ ಎದುರಿಗೆ ನಿನ್ಗೆ ಹೇಳೋಗಕ್ಕೆ ಬಂದ್ವಿ. ಇನ್ನು ಇಬ್ಬರು ಮೂವರು ಬರ್ತಾರೆ ನಮ್ಮ ಜೊತೆಗೆ. ಅವ್ರನ್ನೂ ಕರ್ಕೊಬತ್ತೀವಿ. ಅವ್ರಿಗೂ ಹೇಳಿ ಬಂದಿದ್ವಿ. ವಿನೋದಮ್ಗೂ ಅವ್ರಿಗೆಲ್ಲ ಹೇಳಿ ಬಂದಿದ್ವಿ. ಅವರು ನಿಮ್ಮ ಜೊತೆಗೆ ಬರೋದು, ನೀವು ಎಲ್ಲಿಗೆ ಹೋಗ್ತೀರ ಅಲ್ಲಿಗೆ ಬರ್ತೀವಿ ಅಂದರು. ಅವ್ರನ್ನೆಲ್ಲ ಅತ್ಲ ಕರ್ಕೊಂಡಿಲ್ಲ. ಇವಾಗ ಅವಳ ಜೊತೆಗೆ ಯಾರೂ ಹೋಗಲ್ಲ. ಯಾರು ಹೋಗಲಿಲ್ಲ ಅಂದ್ರೆ ಗೊತ್ತಾಗುತ್ತೆ. ಅವಳು ಒಬ್ಬೊಬ್ಬ ಏನು ಮಗ ದುಡಿತಾನೆ ಅಂತ ಹೇಳ್ಬೋದು. ಆದ್ರೂ ಗೊತ್ತೈತಿ. ಮಗ ಮದುವೆ ಮಾಡಲಿ, ಮಗ ಹೆಣ್ಣು ತರಲಿ, ಮಗಳು ಮಗ ಅಂತ ಹೇಳಿ ಅದನ್ನೊಂದು ಹೇಳ್ತಾಳೆ. ನನ್ನ ಮಕ್ಕಳು ಬೆಂಗಳೂರಾಗಿದ್ದಾರೆ ಅಂತ. ನೋಡೋಣ ಅದೇನು ಮಾಡ್ತಾಳೆ ಅಂತ. ನನ್ನ ಮಕ್ಕಳು ಬೆಂಗಳೂರಾಗಿದ್ದಾರೆ, ಬಂದರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಏನೋ ಹೇಳ್ತಾಳೆ. ನೋಡೋಣ ಅದೇನು ಮಾಡ್ತಾರೆ ಅಂತ ನೋಡೋದು ಕಣ್ಣಿಂದಾನ. ಹೇಳ್ಕೆಂಬ್ಲಿ ಬಿಡು. ಅಮ್ಮ ಬರೀ ಹೇಳ್ಕೊಂಬದೇ ಆಯಿತು. ಇವತ್ತೇನು ಹೊಸ್ದಾಗಿ ನೋಡ್ತಿದ್ರ ಅಮ್ಮನ? ಯಾವಾಗಿಂದ ನೋಡ ಎದ್ದಿರ? ಅಮ್ಮ ಎಂತವಳ, ಅಮ್ಮನ ಹತ್ರ ಎಂಥ ಬುದ್ಧಿ ಐತೆ ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತೈತಿ. ನೋಡೋದಲ್ಲ ವೀಕ್ಷಕರೇ, ಇವಾಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತಿ ಗಿಡ್ಡಮ್ಮನ ಬುದ್ಧಿ ಏನು ಅಂತ. ಅದಕ್ಕೆ ಅದೃಷ್ಟ ಆಗೊಂಡು ನಿಮ್ಮ ಹೊಲ್ದಾಗ ಕೆಲ್ಸಕ್ಕೆ ಬರ್ತೀವಪ್ಪ, ನೀವು ನನಗೆ ಕೆಲಸ ಕೊಡ್ರಿ ಅಂತೇಳಿ ಹೇಳ್ತಾವ್ರೆ ಇಲ್ಲೆಲ್ಲ. ಅದಕ್ಕೆ ಇವಾಗ ಗಿಡ್ಡಮ್ಮನ ಕೊಟ್ಟೆವ್ರಿ. ನೋಡಿ ಒಳ್ಳೆತನ ಅನ್ನೋದಿದ್ರೆ ನನಗೇನು ಇವ್ರನ್ನ ನಮ್ಮ ಹೊಲ್ದಾಗ ಕೂಲಿ ಕೆಲ್ಸಕ್ಕೆ ಕರ್ಕೊಂಡು ಹೋಗಲೇಬೇಕು ಅನ್ನೋದೇನಿಲ್ಲ. ಬಂದೇ ಬರೋರು. ಆದ್ರೂ ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವಳು ಬಂಡವಾಳ, ಗಿಡ್ಡಮ್ಮನ ಬಂಡವಾಳ ನನ್ನ ಬಯಲು ಮಾಡಿದ್ದಾವೆ. ಅಮ್ಮನ ಬುದ್ಧಿ ಗೊತ್ತಾಗಿದ ತಕ್ಷಣ ಇವ್ರು ನೋಡ್ರಿ ಬರ್ತೀವಿ ಕಣಮ್ಮ ಅದೃಷ್ಟ ನಿಮ್ಮ ಹೊಲ್ದಕ್ಕೆ ಅಂತ ಹೇಳ್ತಾವ್ರೆ. ಹಿಂಗೆ ನಂಬಿಕೆ ಅನ್ನೋದು ಒಂದು ಸತಿ ಕಳ್ಕೊಬಿಟ್ರೆ ಅಷ್ಟೇ ಮುಗಿತೀನಿ. ಯಾವತ್ತೂ ಅವಳನ್ನ ನಂಬೋದಿಲ್ಲ ಇವರು. ಅವಳು ಇವಾಗ 350 ಕೂಲಿ ಕೊಡ್ತಾರೆ ಅವರು. ಅವ್ಳು ಕೊಟ್ಟಷ್ಟೇ ಕೊಡ್ತೀನಿ ಅಂತ ಕರೆದ್ರೂ ಹೋಗಲ್ಲ ಅಲ್ವಾ? ನೋಡಿ ಹಿಂಗೆ ಒಂದು ಸತಿ ನಂಬಿಕೆ ಅನ್ನೋದು ಕಳ್ಕೊಬಿಟ್ರೆ ಜೀವನದಲ್ಲಿ
ಮತ್ತೆ ಪಡೆಯೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಹಿಂಗಾಗ್ಬಿಡ್ತು ಆ ಗಿಡ್ಡಮ್ಮನ ಇವಾಗ ಯಾರು ನಂಬ್ದಂಗೆ ಆಗ್ಬಿಟ್ರು. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.